Welcome to all. Myself is Srinivas, working as a lecturer in Government CPC Polytechnic, myself. Dear students, today's session is on tractors. In the farm tractors and constructional equipments course. The course outcome says explain the purpose, constructional features and operation of agricultural tractors. In this first session, we discussed about introduction to the tractors, how tractors are classified. These are the outline of this first session. Tractors. What is tractors? Where it is used? Why it is used? ಟ್ರ್ಯಾಕ್ಟರ್ ಅಂದ್ರೇನು, ಎಲ್ಲಿ ಉಪಯೋಗಿಸ್ತಾರೆ, ಏನಕ್ಕೆ ಉಪಯೋಗಿಸ್ತಾರೆ? ಟ್ರ್ಯಾಕ್ಟರ್ಸ್. Tractor is a machine which is used to pull or push the agricultural implements in the field. Tractor ಅಂದ್ರೆ it's a machine which is used to pull or push the agricultural implements in the field. ಅಂದ್ರೆ ಅಗ್ರಿಕಲ್ಚರಲ್ ಇಂಪ್ಲಿಮೆಂಟ್ಸ್ನ ಪುಲ್ ಮಾಡೋದಕ್ಕೆ ಅಥವಾ ಪುಷ್ ಮಾಡೋದಕ್ಕೆ ಈ ಟ್ರ್ಯಾಕ್ಟರ್ಗಳನ್ನ ಉಪಯೋಗಿಸ್ತಾರೆ ಇನ್ ದಿ ಫೀಲ್ಡ್. ಈ ಫೀಲ್ಡಲ್ಲಿ ಟ್ರ್ಯಾಕ್ಟರ್ಗಳನ್ನ ಉಪಯೋಗಿಸ್ತಾರೆ. Tractors is a self-propelled unit. Tractor is a self-propelled powered unit having wheels or tracks for operating agricultural implements and machines including trailers. ಸೊ ಈ ಫಿಗರ್ ನೋಡ್ತಾ ಇದ್ರೆ, ಸ್ಲೈಡಲ್ಲಿ ನೋಡಿದಾಗ ಟ್ರ್ಯಾಕ್ಟರ್ಸು ಎರಡು ಥರ ಕಾಣ್ತದೆ. ಒಂದು ಟೈರ್ ಟೈಪು, ಇನ್ನೊಂದು ಟ್ರ್ಯಾಕ್ ಟೈಪು. ಟ್ರ್ಯಾಕ್ ಮೀನ್ಸ್ ಚೈನ್ ಟೈಪ್. ಇನ್ಸ್ಟೆಡ್ ಆಫ್ ವೀಲ್ಸು ಚೈನ್ನ ಫಿಕ್ಸ್ ಮಾಡಿರ್ತಾರೆ. ಇಂಥ ಟ್ರ್ಯಾಕ್ಟರ್ಗಳನ್ನ ನಾವು ಅಗ್ರಿಕಲ್ಚರಲ್ ಪರ್ಪಸ್ಸು ಅಥವಾ ಮೆಷಿನ್ಗಳನ್ನ ರನ್ ಮಾಡೋದಕ್ಕೆ ಈ ಟ್ರ್ಯಾಕ್ಟರ್ಗಳನ್ನ ಯೂಸ್ ಮಾಡ್ತೇವೆ. ಟ್ರ್ಯಾಕ್ಟರ್ ಇಸ್ ಡಿಸೈನ್ ಟು ಡೆಲಿವರ್ ಹೈ ಟಾರ್ಕ್ ಅಟ್ ಸ್ಲೋ ಸ್ಪೀಡ್. ಸೊ ಈ ಒಂದು ಟ್ರ್ಯಾಕ್ಟರ್ಗಳನ್ನ ಡಿಸೈನ್ ಮಾಡಿರ್ತಾರೆ ಯಾವ ರೀತಿ ಅಂದರೆ ಹೈ ಟಾರ್ಕ್ ಜನರೇಟ್ ಆಗಬೇಕು, ಡೆಲಿವರ್ ಆಗಬೇಕು ಅಟ್ ಸ್ಲೋ ಸ್ಪೀಡಲ್ಲಿ ಇದು ಟ್ರ್ಯಾಕ್ಟರ್ಗಳನ್ನ ಡಿಸೈನ್ ಮಾಡಿರ್ತಾರೆ. ದಿಸ್ ಟ್ರ್ಯಾಕ್ಟರ್ ಇಂಜಿನ್ ಈಸ್ ಯೂಸ್ಡ್ ಆ್ಯಸ್ ಎ ಪ್ರೈಮ್ ಮೂವರ್ ಫಾರ್ ಆಕ್ಟಿವ್ ಅಂದರೆ ಮೂವ್ ಆಗೋದಕ್ಕೆ ಏನೇನು ಬೇಕು ಹೈ ಟಾರ್ಕ್ ಜನರೇಟ್ ಮಾಡೋದಕ್ಕೆ, ಅದಕ್ಕೆ ಈ ಟ್ರ್ಯಾಕ್ಟರ್ ಇಂಜಿನ್ನ ಉಪಯೋಗಿಸ್ತಾರೆ. ಅದ್ರ ಜೊತೆಗೆ ಸ್ಟೇಷನರಿ ಫಾರ್ಮ್ ಮಿಷಿನರೀಸ್ ಥ್ರೂ PTO ಶಾಫ್ಟ್ ಆರ್ ಬೆಲ್ಟ್ ಪ್ಲೇ. ಅಂದರೆ ಈ ಒಂದು ಇಂಜಿನ್ನು ಬೇರೆ ಪವರ್ ವಾಟರ್ ಪಂಪ್ ಆಗಿರಲಿ, ಸ್ಪ್ರೇಯರ್ಗಳಾಗಿರಲಿ ಅಂಥದನ್ನ ರನ್ ಮಾಡೋದಕ್ಕೆ ಆಕ್ಸಿಲರಿ ಸಪ್ರೇಟ್ ಒಂದು ಶಾಫ್ಟ್ ಬರುತ್ತೆ. ಆ ಶಾಫ್ಟ್ ಡ್ರೈವ್ ಶಾಫ್ಟೇ ಪವರ್ ಟೇಕ್ ಆಫ್ ಶಾಫ್ಟ್. ಆ ಒಂದು ಇದನ್ನು ಈ ಟ್ರ್ಯಾಕ್ಟರ್ಗಳಲ್ಲಿ ಇರುತ್ತೆ. ಇನ್ ದಿ 1856 such machines is used for traction purposes is known as traction motor. ಇನ್ 1856ರಲ್ಲಿ ಇಂಥ ಮಿಷಿನ್ಗಳನ್ನ ನಾವು ಟ್ರಾಕ್ಷನ್ ಪರ್ಪಸ್ಗೆ ಯೂಸ್ ಮಾಡ್ತಾ ಇದ್ವಿ. ಆದ್ದರಿಂದ ಇದನ್ನು ಟ್ರಾಕ್ಷನ್ ಮೋಟರ್ ಅಂತಲೂ ಅವಾಗ ಕರೆದ್ರು. ಲೇಟರ್ ಇನ್ ದಿ ಇಯರ್ 1906 the tractor word designated from the traction. ಈ ಒಂದು ಟ್ರ್ಯಾಕ್ಟರ್ ಅಂತ ವರ್ಡು ಯಾವ ಇದರಿಂದ ಬಂತು ಅಂದರೆ, ಡಿಸೈನ್ ಬಂತು ಅಂದರೆ ಟ್ರ್ಯಾಕ್ಷನಿಂದ ಆಫು, ದಟ್ ಈಸ್ ಟ್ರ್ಯಾಕ್ಷನಲ್ಲಿ ಆಫು ಟ್ರ್ಯಾಕ್, ಮೋಟರ್ ಆಫ್ ಫ್ರಮ್ ದ ಮೋಟರಲ್ಲಿ ಆಫ್, ಲಾಸ್ಟ್ ಆಫ್, TOR ಅವೆರಡು ಸೇರಿಸಿದ್ರೆ ಟ್ರ್ಯಾಕ್ಟರ್ ಅಂತ ಆಯಿತು. ನೆಕ್ಸ್ಟ್, how to classify the tractors. Tractors are classified into 3 categories on the basis of construction, on the basis of drive, on the basis of application. On the basis of construction, tractors are classified into 2 categories. One is walking type tractors, second one is riding type tractors. These tractors ಅಂದರೆ ಈ ಒಂದು ಟ್ರ್ಯಾಕ್ಟರ್ಸು
ಇನ್ನೂ ಒಂದು ರೀತಿ ಕ್ಲಾಸಿಫೈ ಮಾಡಿದ್ದಾರೆ ಆನ್ ದಿ ಬೇಸಿಸ್ ಆಫ್ ಡ್ರೈವ್. ಆನ್ ದಿ ಬೇಸಿಸ್ ಆಫ್ ಡ್ರೈವಲ್ಲಿ ಯಾವ ರೀತಿ ಟ್ರ್ಯಾಕ್ಟರ್ಸ್ನ ಇದು ಮಾಡಿದ್ದಾರೆ ಅಂದರೆ ಒಂದು ವೀಲ್ ಟೈಪ್, ಇನ್ನೊಂದು ಟ್ರ್ಯಾಕ್ ಟೈಪ್ನ ಫರ್ದರ್ ಕ್ಲಾಸಿಫೈಡ್ ಇಂಟು 2 categories. ಒನ್ ಇಸ್ ಆಫ್ ಟ್ರ್ಯಾಕು, ಫುಲ್ ಟ್ರ್ಯಾಕ್ ಟೈಪ್. ಅದೇ ವೀಲ್ ಟೈಪ್ ಟ್ರ್ಯಾಕ್ಟರ್ಸು 2 wheel ಟೈಪು, 3 wheel ಟೈಪು, 4 wheel ಟೈಪ್, 3 ಥರ ಈ ವೀಲ್ ಟೈಪ್ ಟ್ರ್ಯಾಕ್ಟರ್ನ ಕ್ಲಾಸಿಫೈ ಆಗಿದೆ. ಆ 4 wheel ಟೈಪಲ್ಲೂ ಕೂಡ 2 wheel ಡ್ರೈವು, 4 wheel ಡ್ರೈವ್. 2 wheel ಡ್ರೈವಲ್ಲಿ ಫ್ರಂಟ್ ವೀಲ್ ಡ್ರೈವು, ರಿಯರ್ ವೀಲ್ ಡ್ರೈವ್. 4 wheel ಡ್ರೈವಲ್ಲಿ ಫ್ರಂಟ್ ವೀಲು ಸ್ಮಾಲು, ಬಿಗ್ ವೀಲು, ರಿಯರ್. ಆಯಿತಾ? 4 wheel ಡ್ರೈವಲ್ಲೇ ಫ್ರಂಟ್ ಮತ್ತು ರಿಯರ್ ವೀಲು ಎರಡೂ ಕೂಡ ಸೇಮು ಬಿಗ್ಗರ್ ವೀಲ್ ಇರುತ್ತೆ. ಆನ್ ದಿ ಬೇಸಿಸ್ ಆಫ್ ಡ್ರೈವಲ್ಲಿ ಈ ರೀತಿ ಕ್ಲಾಸಿಫಿಕೇಶನ್ ಮಾಡಿದ್ದಾರೆ. ಅಂದರೆ ಇದು ಫ್ಲೋ ಚಾರ್ಟ್ ಕಾಣ್ತಾ ಇದೆ, ಆ ರೀತಿ ಟ್ರ್ಯಾಕ್ಟರ್ಸ್ನ ಕ್ಲಾಸಿಫೈ ಮಾಡಿರ್ತಾರೆ. ಲಾಸ್ಟ್ ಒನ್ ಇಸ್ ಆನ್ ದಿ ಬೇಸಿಸ್ ಆಫ್ ಅಪ್ಲಿಕೇಶನ್. ಆನ್ ದಿ ಬೇಸಿಸ್ ಆಫ್ ಅಪ್ಲಿಕೇಶನ್ ಟ್ರ್ಯಾಕ್ಟರ್ಗಳನ್ನ ಯಾವ ಅಪ್ಲಿಕೇಶನ್ ವೈಸು ಅಂದರೆ ಡಿಫ್ರೆಂಟ್ ಬರೀ ಅಗ್ರಿಕಲ್ಚರ್ ಅಂತ ಅಂದಾಗ ಡಿಫ್ರೆಂಟ್ ಟೈಪ್ಸ್ ಆಫ್ ಅಗ್ರಿಕಲ್ಚರಲ್ಲಿ ಬರ್ತಾ ಇರುತ್ತೆ. ಆ ಒಂದು ಬೇಸಿಸಲ್ಲಿ ಡಿಫ್ರೆಂಟ್ ಅಪ್ಲಿಕೇಶನ್ನಲ್ಲಿ ಬೇಸ್ ಮೇಲೆ ಈ ಟ್ರ್ಯಾಕ್ಟರ್ಗಳನ್ನು ಕ್ಲಾಸಿಫೈ ಮಾಡಿರ್ತಾರೆ. ಯುಟಿಲಿಟಿ ಟ್ರ್ಯಾಕ್ಟರ್ಸ್, ರೋ ಕ್ರಾಪ್ ಟ್ರ್ಯಾಕ್ಟರ್ಸ್, ಆರ್ಚರ್ಡ್ ಟ್ರ್ಯಾಕ್ಟರ್ಸ್, ಇಂಡಸ್ಟ್ರಿಯಲ್ ಟ್ರ್ಯಾಕ್ಟರ್ಸ್, ಗಾರ್ಡನ್ ಟ್ರ್ಯಾಕ್ಟರ್ಸ್, ರೋಟರಿ ಟಿಲ್ಲರ್ ಟ್ರ್ಯಾಕ್ಟರ್ಸ್, ಇಂಪ್ಲಿಮೆಂಟ್ ಕ್ಯಾರಿಯರ್ಸ್, ಅರ್ತ್ ಮೂವಿಂಗ್ ಟ್ರ್ಯಾಕ್ಟರ್ಸ್ ಹಾಗೆ ಕ್ಲಾಸಿಫೈ ಮಾಡಿರ್ತಾರೆ. ಫಸ್ಟ್ ಆನ್ ದಿ ಬೇಸಿಸ್ ಆಫ್ ಕನ್ಸ್ಟ್ರಕ್ಷನ್. ಆನ್ ದಿ ಬೇಸಿಸ್ ಆಫ್ ಕನ್ಸ್ಟ್ರಕ್ಷನ್ ಎರಡು ಥರ ಕ್ಲಾಸಿಫಿಕೇಶನ್. ಒನ್ ಈಸ್ ವಾಕಿಂಗ್ ಟೈಪ್ ಟ್ರ್ಯಾಕ್ಟರ್ಸ್, ಇನ್ನೊಂದು ರೈಡಿಂಗ್ ಟೈಪ್ ಟ್ರ್ಯಾಕ್ಟರ್ಸ್. ವಾಕಿಂಗ್ ಟೈಪ್ ಟ್ರ್ಯಾಕ್ಟರ್ಸ್ ಆ ನೇಮ್ ಹೇಳ್ತಾ ಇದೆ, ವಾಕಿಂಗ್ ಟೈಪ್. ಸೊ ಡ್ರೈವರು ಏನು ಮಾಡ್ತಾರೆ, ಟ್ರ್ಯಾಕ್ಟರ್ ಜೊತೆ ವಾಕ್ ಮಾಡಿಕೊಂಡು ಈ ಒಂದು ಟ್ರ್ಯಾಕ್ಟರ್ನ ಉಪಯೋಗಿಸ್ತಾರೆ. ಸೊ ಈ ವಾಕಿಂಗ್ ಟೈಪ್ ಟ್ರ್ಯಾಕ್ಟರ್ಸು 2 wheel ಡ್ರೈವ್ ಟ್ರ್ಯಾಕ್ಟರ್ಸ್. ಸೊ 2 wheel ಡ್ರೈವ್ ನೋಡಿ ಇಲ್ಲೇ ಕಾಣ್ತಾ ಇದೆ ಸ್ಲೈಡಲ್ಲಿ. 2 wheel ಡ್ರೈವ್, 2 wheelಗಳಿದೆ. ಅವನು ಡ್ರೈವರ್ ಏನು ಮಾಡ್ತಿದ್ದಾನೆ, ವಾಕ್ ಮಾಡಿಕೊಂಡು ಅಗ್ರಿಕಲ್ಚರಲ್ ಪರ್ಪಸಲ್ಲಿ ಯೂಸ್ ಮಾಡ್ತಾರೆ. ಇಂಥ ಟ್ರ್ಯಾಕ್ಟರ್ಗಳನ್ನ 2 wheel ಟೈಪ್ ಟ್ರ್ಯಾಕ್ಟರ್ಗಳನ್ನ ಪವರ್ ಟಿಲ್ಲರ್ ಅಂತಲೂ ಹೇಳ್ತಾರೆ, ಗಾರ್ಡನ್ ಟ್ರ್ಯಾಕ್ಟರ್ಸ್ ಅಂತಲೂ ಹೇಳ್ತೀವಿ. ದಿಸ್ ಟೈಪ್ ಆಫ್ ಟ್ರ್ಯಾಕ್ಟರ್ಸ್, ವಾಕಿಂಗ್ ಟೈಪ್ ಟ್ರ್ಯಾಕ್ಟರ್ಸ್ನ ಎಲ್ಲಿ ಉಪಯೋಗಿಸ್ತೀವಿ? ಸ್ಮಾಲ್ ಫಾರ್ಮ್ಸಲ್ಲಿ, ಹಿಲ್ ಏರಿಯಾಸಲ್ಲಿ ಆ್ಯಂಡ್ ಗಾರ್ಡನ್ ಪರ್ಪಸ್ಗಳಲ್ಲಿ ಈ ಇಂಥ ವಾಕಿಂಗ್ ಟೈಪ್ ಟ್ರ್ಯಾಕ್ಟರ್ಗಳನ್ನ ಇಲ್ಲಿ ಉಪಯೋಗಿಸ್ತೀವಿ. ಹಿಲ್ ಏರಿಯಾಸಲ್ಲಿ ಯಾವ ರೀತಿ, ಹಿಲ್ ಏರಿಯಾಸಲ್ಲಿ ಏನಾಗಿರುತ್ತೆ, ಹಿಲ್ ಈ ಥರ ಇರುತ್ತೆ, ಡಿಫ್ರೆಂಟ್ ಲೆವೆಲ್ಸ್ ಇರುತ್ತೆ. ಆ ಡಿಫ್ರೆಂಟ್ ಲೆವೆಲಲ್ಲಿ ಏನು ಮಾಡ್ತೀವಿ, 4 wheel ಟ್ರ್ಯಾಕ್ಟರ್ಸ್ಗಳು ಎಫಿಷಿಯೆಂಟಾಗಿ ವರ್ಕ್ ಮಾಡೋಕ್ಕಾಗಲ್ಲ. ಯಾಕೆಂದರೆ ಸ್ಮಾಲ್ ಇದು ಫೀಲ್ಡ್ಗಳು. ಅಂಥ ಕಡೆ ಈ 2 wheel ಟೈಪ್ ಟ್ರ್ಯಾಕ್ಟರ್ಗಳನ್ನ ಉಪಯೋಗಿಸ್ಕೊತೀವಿ. ನೆಕ್ಸ್ಟ್ ಒನ್ ಇಸ್ ರೈಡಿಂಗ್ ಟೈಪ್ ಟ್ರ್ಯಾಕ್ಟರ್ಸ್. ರೈಡಿಂಗ್ ಟೈಪ್ ಟ್ರ್ಯಾಕ್ಟರ್ಸ್ ಜನರಲ್ ಆಗಿ 3 and 4 wheel ಟ್ರ್ಯಾಕ್ಟರ್ಸಲ್ಲಿ ನಾವು ನೋಡ್ತೀವಿ. ಈ ಒಂದು ರೈಡಿಂಗ್ ಟೈಪ್ ಟ್ರ್ಯಾಕ್ಟರ್ಸಲ್ಲಿ ಡ್ರೈವರು ಟ್ರ್ಯಾಕ್ಟರ್ ಮೇಲೆ ಕೂತ್ಕೊಂಡು ಡ್ರೈವ್ನ ಮಾಡ್ತಿರ್ತಾರೆ. ಈ ಒಂದು ರೈಡಿಂಗ್ ಟೈಪ್ ಟ್ರ್ಯಾಕ್ಟರ್ಸ್ ಆ ನೇಮೇ ಹೇಳುತ್ತೆ, ರೈಡಿಂಗ್ ಟೈಪ್. ಆಯಿತಾ? ಇದು ಪ್ರೆಸೆಂಟ್ಲಿ ಪಾಪ್ಯುಲರ್ ಇನ್ ಎವ್ರಿವೇರ್, ಪ್ರೆಸೆಂಟ್ಲಿ ಎಲ್ಲ ಕಡೆಯೂ ಉಪಯೋಗಿಸ್ತೀವಿ. ನೆಕ್ಸ್ಟ್ ಆನ್ ದಿ ಬೇಸಿಸ್ ಆಫ್ ಡ್ರೈವ್. ಆನ್ ದಿ ಬೇಸಿಸ್ ಆಫ್ ಡ್ರೈವ್ ಟ್ರ್ಯಾಕ್ಟರ್ಸ್ ಆರ್ ಫರ್ದರ್ ಕ್ಲಾಸಿಫೈಡ್ ಇಂಟು ಟ್ರ್ಯಾಕ್ ಟೈಪು, ವೀಲ್ ಟೈಪು. ಟ್ರ್ಯಾಕ್ ಟೈಪು, ವೀಲ್ ಟೈಪು ಇದನ್ನು ಆಲ್ರೆಡಿ ಮುಂಚೆನೇ ನಾವು ಡಿಸ್ಕಸ್ ಮಾಡಿದ್ದೀವಿ. ಟ್ರ್ಯಾಕ್ ಟೈಪಲ್ಲಿ ಆಫ್ ಟ್ರ್ಯಾಕ್ ಟೈಪ್, ಫುಲ್ ಟ್ರ್ಯಾಕ್ ಟೈಪ್ ಅಂತ. ವೀಲ್ ಟೈಪಲ್ಲಿ 3 types. ಒನ್ ಈಸ್ 2 wheel ಟೈಪು, 2 wheel ಟ್ರ್ಯಾಕ್ಟರ್ಸು, 3 wheel ಟೈಪ್ ಟ್ರ್ಯಾಕ್ಟರ್ಸು, 4 wheel ಟ್ರ್ಯಾಕ್ಟರ್ಸ್. ಸೊ 4 wheelಲ್ಲಿ 2 wheel ಡ್ರೈವು, 4 wheel ಡ್ರೈವು. 2 wheel ಡ್ರೈವಲ್ಲಿ ಫ್ರಂಟ್ ವೀಲ್ ಡ್ರೈವು, ರಿಯರ್ ವೀಲ್ ಡ್ರೈವು. 4 wheel ಡ್ರೈವಲ್ಲಿ ಫ್ರಂಟ್ ವೀಲ್ಸ್ ಸ್ಮಾಲ್ ಇರುತ್ತೆ, ಬಿಗ್ಗರ್ ವೀಲು ಅಟ್ ರಿಯರ್ ಇರುತ್ತೆ. ಮತ್ತು ಇನ್ನೊಂದು ಥರ ಅಂದರೆ ಫ್ರಂಟ್ ಮತ್ತು ರಿಯರ್ ವೀಲು ಎರಡೂ ಕೂಡ ಒಂದೇ ರೀತಿ ಇರುತ್ತೆ, ಬಿಗ್ಗರ್ ಸೈಜು ಇರುತ್ತೆ. ಅದನ್ನು ನೋಡೋಣ. ಆನ್ ದಿ ಬೇಸಿಸ್ ಆಫ್ ಡ್ರೈವ್ 2 wheel ಟೈಪ್ ಟ್ರ್ಯಾಕ್ಟರ್ಸ್ ಫಸ್ಟ್ ಡಿಸ್ಕಷನ್ ಮಾಡೋಣ. ವೀಲ್ ಟೈಪ್ ಟ್ರ್ಯಾಕ್ಟರ್ಸಲ್ಲಿ ಫಸ್ಟ್ ಒನ್ ಈಸ್ 2 wheel ಟೈಪ್ ಟ್ರ್ಯಾಕ್ಟರ್ಸ್. ಸೊ 2 wheel ಟೈಪ್ ಟ್ರ್ಯಾಕ್ಟರ್ಸು 3 wheel 4 wheel ಅಂತ ಬರುತ್ತೆ. 2 wheel ಟೈಪ್ ಟ್ರ್ಯಾಕ್ಟರ್ಸು ಇದ್ರ ರೇಂಜು ಏನು ಅಂತ ಅಂದರೆ ಪವರ್ ಟಿಲ್ಲರ್ಸು 1 HP to 20 HP ತನಕ ಇದ್ರ ಪವರ್
ಇರುತ್ತೆ, ಅವೈಬಿಲಿಟಿ ಇರುತ್ತೆ, ರೇಂಜಸ್, ಪವರ್ ರೇಂಜ್. ಸೊ ಇಂಥ ಟ್ರ್ಯಾಕ್ಟರ್ಗಳನ್ನ ಗಾರ್ಡನ್ ಪರ್ಪಸಸ್ ಯೂಸ್ ಮಾಡ್ತೀವಿ. ಇದು ವಾಕಿಂಗ್ ಟೈಪ್ ಟ್ರ್ಯಾಕ್ಟರ್ಸು, ದಿಸ್ ಟೈಪ್ ಟ್ರ್ಯಾಕ್ಟರ್ಸು, 2 ವೀಲ್ ಟೈಪ್ ಟ್ರ್ಯಾಕ್ಟರ್ಸು, ವಾಕಿಂಗ್ ಟೈಪ್ ಟ್ರ್ಯಾಕ್ಟರ್ಸು. ಈ ವಾಕಿಂಗ್ ಟೈಪ್ ಟ್ರ್ಯಾಕ್ಟರ್ಸಲ್ಲಿ ಡ್ರೈವರು ಈ ಒಂದು ಟ್ರ್ಯಾಕ್ಟರ್ ಜೊತೆ ವಾಕ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಇಂಥ ಟ್ರ್ಯಾಕ್ಟರ್ಗಳನ್ನ ನಾವು ಎಲ್ಲಿ ಯೂಸ್ ಮಾಡ್ತೀವಿ ಅಂದರೆ ಸ್ಮಾಲ್ ಫಾರ್ಮ್ಸು, ಹಿಲ್ ಏರಿಯಾಸ್ ಆ್ಯಂಡ್ ಗಾರ್ಡನ್ ಪರ್ಪಸ್ಗಳಲ್ಲಿ ಈ ಟ್ರ್ಯಾಕ್ಟರ್ಸ್ ಯೂಸ್ ಮಾಡ್ತೀವಿ. 3 ವೀಲ್ ಟೈಪ್ ಟ್ರ್ಯಾಕ್ಟರ್ಸು, ಸೊ ಇದು ಪಾಪ್ಯುಲರ್ ಇನ್ 30 years ಬ್ಯಾಕ್. ಸೊ 30 years ಬ್ಯಾಕಲ್ಲಿ ಈ ಒಂದು 3 ವೀಲ್ ಟೈಪ್ ಟ್ರ್ಯಾಕ್ಟರ್ಸು ವೆರಿ ಪಾಪ್ಯುಲರ್. ಅದರಲ್ಲಿ ಏನು ಅಂದರೆ ಫ್ರಂಟ್ ಸಿಂಗಲ್ ವೀಲ್ ಅಟ್ ಫ್ರಂಟ್ ಎಂಡ್ ಇನ್ ದಿ ಸೆಂಟರ್. ಸೊ ಸೆಂಟ್ರಲ್ಲಿ ಒಂದು ಸಿಂಗಲ್ ವೀಲ್ ಇರುತ್ತೆ. ಆ ಸಿಂಗಲ್ ವೀಲ್ ಡ್ರೈವಿಂಗ್ ಡೈರೆಕ್ಷನ್ ಪರ್ಪಸ್ ಯೂಸ್ ಮಾಡ್ತಾ ಇರ್ತೀವಿ, ಲೈಕ್ ಎ ಆಟೋ ಥರ ಇರುತ್ತೆ. ನೆಕ್ಸ್ಟ್ 4 ವೀಲ್ ಟ್ರ್ಯಾಕ್ಟರ್ಸು ಡ್ಯೂಯಲ್ ಅಟ್ ದಿ ಫ್ರಂಟ್ ವೀಲ್ ಟೆಂಟ್. ಸೊ ಫ್ರಂಟ್ ಎಂಡಲ್ಲಿ 2 ವೀಲ್ ಇರುತ್ತೆ. ಆ ಇದು ಇಂಥ ಇದರಲ್ಲಿ ಯೂಸ್ ಮಾಡ್ತೀವಿ. ಈ ಪ್ರೆಸೆಂಟ್ಲಿ ಇಟ್ ಈಸ್ ಪಾಪ್ಯುಲರ್ ಇನ್ ಎವ್ರಿವೇರ್. ಇದ್ರ ಕೆಪಾಸಿಟಿ ಎಷ್ಟು ಅಂದರೆ 45 HP to 140 HP ತನಕ ಈ ಒಂದು ಟ್ರ್ಯಾಕ್ಟರ್ಸು ಅವೈಬಿಲಿಟಿ ಇರುತ್ತೆ. ಸೊ ಇದೇ ವೀಲ್ ಟೈಪ್ ಟ್ರ್ಯಾಕ್ಟರ್ಸಲ್ಲಿ 4 ವೀಲ್ ಟ್ರ್ಯಾಕ್ಟರ್ಸಲ್ಲಿ ಈ 4 ವೀಲ್ ಟ್ರ್ಯಾಕ್ಟರ್ಸಲ್ಲಿ ಯಾವ ರೀತಿ ದಿ ಬೇಸ್ ಆಫ್ ಡ್ರೈವು ಯಾವ ರೀತಿ ಕ್ಲಾಸಿಫೈ ಮಾಡಿರ್ತಾರೆ ಅಂದರೆ 2 ವೀಲ್ ಡ್ರೈವ್ ಟೈಪು, 4 ವೀಲ್ ಡ್ರೈವ್ ಟೈಪು ಟ್ರ್ಯಾಕ್ಟರ್ಸ್ನ ಕ್ಲಾಸಿಫೈ ಮಾಡಿದ್ದಾರೆ. 2 ವೀಲ್ ಡ್ರೈವ್ ಟೈಪು ಇಲ್ಲೇ ನೋಡಿ, ಫ್ರಂಟ್ ವೀಲು ಓನ್ಲಿ ಫಾರ್ ಡೈರೆಕ್ಷನ್ ಪರ್ಪಸ್ಸು, ಡ್ರೈವು ಇಂಜಿನಿಂದ ಬಂದಂಥ ಡ್ರೈವು ಟ್ರ್ಯಾಕ್ಟರ್ ರಿಯರ್ ವೀಲ್ಗೆ ಹೋಗ್ತಾ ಇರುತ್ತೆ. ಅಂತ ಇದನ್ನು ನಾವು 2 ವೀಲ್ ಡ್ರೈವ್ ಟೈಪು ಟ್ರ್ಯಾಕ್ಟರ್ಸ್ ಅಂತ ಹೇಳ್ತೀವಿ. ಅಥವಾ ಫ್ರಂಟ್ ವೀಲ್ಗೆ ಹೋಗ್ಬೋದು. ಸೊ 2 ವೀಲ್ ಡ್ರೈವ್ ಫ್ರಂಟ್ ವೀಲ್ಗೆ ಹೋಗ್ಬೋದು ಅಥವಾ ರಿಯರ್ ವೀಲ್ಗಾದ್ರೂ ಹೋಗ್ಬೋದು. ಯಾವುದಾದ್ರು ಒಂದು ಆಕ್ಸಲ್ಗಳಿಗೆ ಈ ಒಂದು 2 ವೀಲ್ ಡ್ರೈವ್ ಟೈಪು ಬರುತ್ತೆ. 4 ವೀಲ್ ಡ್ರೈವ್ ಟೈಪು ಆಲ್ ದ ವೀಲ್ಸ್, ಫ್ರಂಟ್ ವೀಲ್ಸು, ರಿಯರ್ ವೀಲ್ಸು ಎಲ್ಲರೂ ಕೂಡ ಇದು ಕೂಡ ಡ್ರೈವ್ ಟ್ರ್ಯಾಕ್ಟರ್ಸು ಪವರು ರಿಸೀವ್ ಮಾಡ್ತಾ ಇರುತ್ತೆ, ಇಂಜಿನ್ ಪವರ್ ರಿಸೀವ್ ಮಾಡ್ತಾ ಇರುತ್ತೆ. ಅದರಲ್ಲಿ ಈ 4 ವೀಲ್ ಡ್ರೈವ್ ಟೈಪಲ್ಲಿ ಫರ್ದರ್ ಕ್ಲಾಸ್ ವೇರಿಯಂಟು ಏನು ಅಂದರೆ ಫ್ರಂಟ್ ವೀಲು ಸ್ಮಾಲು, ರಿಯರ್ ವೀಲು ಬಿಗ್ಗರ್ ಸೈಜ್, ಆ ರೀತಿ ಇರುತ್ತೆ ವಿತ್ ಡ್ರೈವ್. ಆರ್ 2 ವೀಲು ಸೇಮ್ ಸೈಜು ಬಿಗ್ಗರ್ ಸೈಜು ಟ್ರ್ಯಾಕ್ಟರ್ಗಳನ್ನ ನಾವು ವೀಲ್ ಟೈಪ್ ಟ್ರ್ಯಾಕ್ಟರ್ಗಳನ್ನ ನಾವು ನೋಡ್ತೀವಿ. ಇನ್ನು ನೆಕ್ಸ್ಟ್ ಈಗ ಫುಲ್ಲು ವೀಲ್ ಟೈಪ್ ಟ್ರ್ಯಾಕ್ಟರ್ಗಳನ್ನ ನಾವು ಇಲ್ಲಿ ಒಂದು ಲಾಸ್ಟ್ ಇದರಲ್ಲಿ ನಾವು ನೋಡ್ತೀವಿ. ನೆಕ್ಸ್ಟ್ ಒನ್ ಈಸ್ ಟ್ರ್ಯಾಕ್ ಟೈಪ್ ಟ್ರ್ಯಾಕ್ಟರ್ಸ್. ಅಲ್ಲಿ ಆಫ್ ಟ್ರ್ಯಾಕ್ ಟ್ರ್ಯಾಕ್ಟರ್ಸು ಫುಲ್ ಟ್ರ್ಯಾಕ್ ಟೈಪ್ ಟ್ರ್ಯಾಕ್ಟರ್ಸ್ ಅಂತ ನೋಡ್ತೀವಿ. ಸೊ ಇಟ್ ಈಸ್ ಡಿಫ್ರೆಂಟ್ ಫ್ರಮ್ ದ ವೀಲ್ ಟೈಪ್ ಟ್ರ್ಯಾಕ್ಟರ್ಸ್. ಸೊ ನೋಡಿ ಫಿಗರಲ್ಲಿ ನೋಡಿ, ಟ್ರ್ಯಾಕ್ಟರ್ಸ್ ಆ ಥರ ವೀಲ್ ಟೈಪ್ ಟ್ರ್ಯಾಕ್ಟರ್ಸಲ್ಲಿ ವೀಲ್ ಫ್ರಂಟ್ ವೀಲು ರಿಯರ್ ವೀಲ್ ಇರ್ತಿತ್ತು. ಇನ್ಸ್ಟೆಡ್ ಆಫ್ ವೀಲ್ಸು ಏನಾಗ್ತದೆ, ಇಲ್ಲಿ ಟ್ರ್ಯಾಕ್ನ ಫಿಟ್ ಮಾಡಿದ್ದಾರೆ, ಅದರ ಲೆಫ್ಟ್ ಸೈಡ್ ಆರ್ ರೈಟ್ ಸೈಡ್. ಸೊ ಹೇಳ್ತೀನಿ, in this type of tractors there is no wheels, only 2 tracks are fitted on the either side. ಸೊ ಈ ಥರ ಒಂದು ಟ್ರ್ಯಾಕ್ಟ್ರಲ್ಲಿ ವೀಲ್ಗಳಿರಲ್ಲ, ವೀಲ್ಗಳ ಬದಲಾಗಿ 2 ಟ್ರ್ಯಾಕ್ಟರ್ಗಳನ್ನ ಫಿಟ್ ಮಾಡಿರ್ತಾರೆ 2 ಬದಿಲಿ. ದಿಸ್ ಟ್ರ್ಯಾಕ್ಟರ್ ಗೆಟ್ಸ್ ದ ಡ್ರೈವ್ ಫ್ರಮ್ ಸ್ಪ್ರಾಕೆಟ್ ರನ್ ಬೈ ದ ರಿಯರ್ ಆಕ್ಸಲ್ ಶಾಫ್ಟ್. ಸೊ ಈ ಒಂದು ಟ್ರ್ಯಾಕ್ ಟೈಪ್ ಟ್ರ್ಯಾಕ್ಟರ್ಸಲ್ಲಿ ಈ ಒಂದು ಡ್ರೈವ್ ಆಗಬೇಕಲ್ಲ, ವೆಹಿಕಲ್ ಮೂವ್ ಆಗಬೇಕಲ್ಲ, ಆ ಇದಕ್ಕೆ ಏನು ಮಾಡ್ತಾರೆ ಅಂದರೆ ಡ್ರೈವು ಸ್ಪ್ರಾಕೆಟಿಂದ ಬರುತ್ತೆ, ರಿಯರ್ ಆ್ಯಕ್ಸಲ್ಗೆ ಸಪ್ಲೈ ಕೊಡ್ತಾರೆ. ಆವಾಗ ಈ ಒಂದು ಆ್ಯಕ್ಸಲ್ ಇದರಲ್ಲಿ ಏನಾಗುತ್ತೆ, ವೀಲ್ ಏನಾಗುತ್ತೆ, ಟ್ರ್ಯಾಕ್ ಮೂವ್ ಆಗಕ್ಕೆ ಹೋಗುತ್ತೆ. ಜೊತೆಗೆ ಟರ್ನ್ ಮಾಡಬೇಕು. ಇಲ್ಲೇನೋ ಫ್ರಂಟ್ ವೀಲ್ಗಳು, ಮುಂಚೆ ವೀಲ್ ಟೈಪ್ ಟ್ರ್ಯಾಕ್ಟರ್ಗಳು ಫ್ರಂಟ್ ವೀಲ್ ಇರುತ್ತೆ, ಸ್ಟೇರಿಂಗ್ ವೀಲ್ ಇರುತ್ತೆ, ಜಸ್ಟ್ ಟರ್ನ್ ಮಾಡ್ತಾರೆ. ಬಟ್ ಇನ್ ದಿ ಟ್ರ್ಯಾಕ್ ಟೈಪ್ ಟ್ರ್ಯಾಕ್ಟರ್ಸಲ್ಲಿ ದೇರ್ ಇಸ್ ನೋ ಸ್ಟೇರಿಂಗ್ ವೀಲೇ ಇರಲ್ಲ. ಇನ್ಸ್ಟೆಡ್ ಆಫ್ ಸ್ಟೇರಿಂಗ್ ವೀಲ್
ಏನು ಮಾಡಿರ್ತಾರೆ ಅಂದರೆ ಎರಡು ಎರಡು ಲೀವರ್ಗಳನ್ನ ಇಟ್ಟಿರ್ತಾರೆ. ಡ್ರೈವರ್ ಕ್ಯಾಬಿನ್ ಇದರಲ್ಲಿ ಏನು ಮಾಡ್ತೀವಿ, ಎರಡು ಲೀವರ್ ಇರುತ್ತೆ. ಈ ಸ್ಟೇರಿಂಗ್ ವೀಲ್ ಇರಲ್ಲ, ಈ ಸ್ಟೇರಿಂಗ್ ವೀಲ್ ಬಂದು ಎರಡು ಲೀವರ್ ಇರುತ್ತೆ. ಆ ಲೀವರ್ ಏನಂದರೆ ಒಂದು ಲೀವರು ಒಂದು ಟ್ರ್ಯಾಕ್ಗೆ ಆಪರೇಷನ್ ಕಂಟ್ರೋಲ್ಗೆ ಇಟ್ಕೊಂಡಿರ್ತಾರೆ, ಇನ್ನೊಂದು ಲೀವರ್ ಇನ್ನೊಂದು ಟ್ರ್ಯಾಕ್ಗೆ ಕಂಟ್ರೋಲ್ಗೆ ತೊಗೊಂಡಿರ್ತಾರೆ. This type of tractors steered by applying the brake on one side of the track with the other track is moving. So ಈ ಥರ ಒಂದು ಟ್ರ್ಯಾಕ್ಟರ್ನಲ್ಲಿ this type of tractors ಸೊ ಟರ್ನ್ ಆಗಬೇಕು ಅಂದರೆ ಒನ್ ಸೈಡ್ ಆಫ್ ದಿ ಟ್ರ್ಯಾಕ್ ಮೇಲೆ ಬ್ರೇಕ್ನ ಅಪ್ಲೈ ಮಾಡ್ತಾರೆ, ಅದರ್ ಸೈಡ್ ಈಸ್ ಮೂವಿಂಗ್. ಅದರ್ ಸೈಡ್ ಮೂವಿಂಗ್ ಆಗ್ತಾ ಇರುತ್ತೆ. ಇದು ಮೇಲೆ ಬ್ರೇಕ್ ಅಪ್ಲೈ ಮಾಡಿದ್ರೆ ಅವಾಗ ಏನಾಗುತ್ತೆ, ಲೆಫ್ಟ್ ಸೈಡ್ ಟರ್ನ್ ಆಗ್ತಾ ಇರುತ್ತೆ. ಹಾಗೆ ಈ ಒಂದು ಫುಲ್ ಟ್ರ್ಯಾಕ್ ಟ್ರ್ಯಾಕ್ಟರ್ಸಲ್ಲಿ ಏನಂದರೆ ಇಟ್ ಈಸ್ ಯೂಸ್ ಫಾರ್ ಮೋರ್. ಇದು ಯಾವ ರೀತಿ ಡಿಸೈನ್ ಮಾಡಿರ್ತಾರೆ ಅಂದರೆ ಇದು having more ಕಾಂಟ್ಯಾಕ್ಟ್ ಏರಿಯಾ ಕಂಪೇರ್ ಟು ವೀಲ್ ಟ್ರ್ಯಾಕ್ಟರ್ಗೆ ಕಂಪೇರ್ ಮಾಡಿದ್ರೆ ಅರ್ತ್ ಮತ್ತು ವೀಲ್ ಕಾಂಟ್ಯಾಕ್ಟ್ ಏರಿಯಾ ತುಂಬಾ ಜಾಸ್ತಿ ಇರುತ್ತೆ, ಟ್ರ್ಯಾಕ್ಷನ್ ಕೂಡ ಜಾಸ್ತಿ ಇರುತ್ತೆ. ಇಟ್ ಈಸ್ ಯೂಸ್ಡ್ ಇನ್ ದಿ ಡ್ಯಾಮ್ ಕನ್ಸ್ಟ್ರಕ್ಷನ್ ಆ್ಯಂಡ್ ಅರ್ತ್ ಮೂವಿಂಗ್ ವರ್ಕ್. ಅಲ್ಲಿ ಮಾತ್ರ ಈ ಒಂದು ಟ್ರ್ಯಾಕ್ಟರ್ಗಳನ್ನ ಎಸ್ಪೆಷಲಿ ಯೂಸ್ ಮಾಡ್ತೀವಿ. ಆಫ್ ಟ್ರ್ಯಾಕ್ಟರ್ಸ್ ಫುಲ್ ಟ್ರ್ಯಾಕ್ಟರ್ಸ್ ಏನೋ ನಮ್ಗೆ ಗೊತ್ತಾಯ್ತು. ಆಫ್ ಟ್ರ್ಯಾಕ್ಟರ್ಸು ಇದರಲ್ಲಿ ಏನಂದರೆ ಎ ಸ್ಮಾಲ್ ಟ್ರ್ಯಾಕ್ ಚೈನ್ ಈಸ್ ಫಿಟೆಡ್ ಅಟ್ ದಿ ರಿಯರ್ ಆ್ಯಂಡ್ ಅಟ್ ದಿ ಫ್ರಂಟ್ ಆಕ್ಸಲ್ ಟೈಪ್ ಈಸ್ ಫಿಟೆಡ್. ಸೊ ರಿಯರ್ ಇದರಲ್ಲಿ ಸ್ಮಾಲ್ ಟ್ರ್ಯಾಕ್ ಮಾತ್ರ ಇಟ್ಟಿರ್ತಾರೆ. ಫ್ರಂಟ್ಗೆ ಆ್ಯಸ್ ಯೂಶುವಲ್ ಸ್ಟೇರಿಂಗ್ ವೀಲೇ ಇರುತ್ತೆ. ಸ್ಟೇರಿಂಗ್ ವೀಲಲ್ಲಿ ಏನು ಮಾಡ್ತೀವಿ ಅಂದರೆ ಡೈರೆಕ್ಷನ್ ಪರ್ಪಸ್ ಯೂಸ್ ಮಾಡ್ತೀವಿ. It is used in the reclaiming the land and general agriculture purpose use ಮಾಡ್ತಾರೆ ಇಂಥ ಟ್ರ್ಯಾಕ್ಟರ್ಸ್. These tractors are steered by steering system which is provided in the front axle. ಇಷ್ಟು ಈ ಒಂದು ಸೆಷನಲ್ಲಿ ನಮ್ಗೆ ಗೊತ್ತಾಗಿದೆ, ತಿಳಿಸಿದ್ದು. So multiple choice questions. In the tractor is steered by the dash on one side of the track with the other side is moving. So ಈ ಒಂದು ಟ್ರ್ಯಾಕ್ಟರ್ ಆಪ್ಷನ್ ಬ್ರೇಕು, ಇಂಜಿನ್ಸು, ಸ್ಟೇರಿಂಗ್ ವೀಲು, ಹಾರ್ನ್. ಸೊ ಟ್ರ್ಯಾಕ್ಟರ್ಸ್ ಅಂದರೆ ಈ ಥರ ಇರುತ್ತೆ. ಫಿಗರ್ ಇಮ್ಯಾಜಿನ್ ಮಾಡ್ಕೊಳ್ಳಿ. Tractor is steered by applying the dash on the one side of the track with the other track is moving. ಸೊ ಈ ಟ್ರ್ಯಾಕ್ಟರು ಟರ್ನಿಂಗ್ ಆಗಬೇಕು ಅಂದರೆ ಸ್ಟಿಯರ್ ಆಗಬೇಕು ಅಂದರೆ ಈ ಟ್ರ್ಯಾಕ್ಗೆ ಏನು ಅಪ್ಲೈ ಮಾಡ್ತಾರೆ, ಹಾರ್ನ್ ಅಪ್ಲೈ ಮಾಡ್ತಾರೆ, ಸ್ಟೇರಿಂಗ್ ವೀಲ್ ಅಪ್ಲೈ ಮಾಡ್ತಾರೆ, ಇಂಜಿನ್ ಅಪ್ಲೈ ಮಾಡ್ತಾರೆ, ಬ್ರೇಕ್ ಅಪ್ಲೈ ಮಾಡ್ತಾರೆ. ಆಲ್ರೆಡಿ ಮುಂಚೆನೇ ಹೇಳಿದ್ದೀವಿ, ಇದರಲ್ಲಿ ದೇರ್ ಇಸ್ ನೋ ಸ್ಟೇರಿಂಗ್ ವೀಲ್. ಹಾರ್ನ್ ಜಸ್ಟ್ ಫಾರ್ ಹಾರ್ನ್ನು ಈ ಒಂದು ಸ್ಟೇರಿಂಗ್ ಪರ್ಪಸ್ಗೆ ಬರೋದಿಲ್ಲ. ಸ್ಟೇರಿಂಗ್ ವೀಲು ಈ ಥರ ಫುಲ್ ಟ್ರ್ಯಾಕ್ ಟ್ರ್ಯಾಕ್ಟರ್ಸಲ್ಲಿ ಈ ಒಂದು ಸ್ಟೇರಿಂಗ್ ವೀಲೇ ಬರಲ್ಲ. ಇಂಜಿನ್ ಓನ್ಲಿ ಫಾರ್ ಜನರೇಟಿಂಗ್ ಪವರ್. ಬಟ್ ಬ್ರೇಕ್ ಇದೆಯಲ್ಲ, ಸೊ ಎರಡು ಬ್ರೇಕ್ ಇರುತ್ತೆ, ಲೆಫ್ಟ್ ಸೈಡ್ ಆ್ಯಂಡ್ ರೈಟ್ ಸೈಡ್ ಇರುತ್ತೆ. ಬ್ರೇಕ್ ಅಪ್ಲೈ ಮಾಡಿದಾಗ ಮಾತ್ರ ಇದಾಗುತ್ತೆ. Solution is A, brake. Second one, in the dash type tractors, a small track chain is fitted at the rear end and at the front axle type is fitted. So ಯಾವ ಆಪ್ಷನ್ಸ್? ಹಾಫ್ ಟ್ರ್ಯಾಕು, ಫುಲ್ ಟ್ರ್ಯಾಕು, ತ್ರೀ ವೀಲು, ಫೋರ್ ವೀಲು. ಸೊ ಇದಕ್ಕೆ ಕ್ಲೂಸ್: ಹಾಫ್ ಟ್ರ್ಯಾಕ್ ಅಂದರೆ ಈ ಥರ ಇರುತ್ತೆ, ಫುಲ್ ಟ್ರ್ಯಾಕ್ ಅಂದರೆ ಈ ಥರ ವೆಹಿಕಲ್ಲು, ತ್ರೀ ವೀಲು, ಫೋರ್ ವೀಲು. ಸೊ ಇದರಲ್ಲಿ ಇನ್ ವಿಚ್ ಟೈಪ್ ಆಫ್ ಟ್ರ್ಯಾಕ್ಟರ್ಸ್ ಈ ಸ್ಮಾಲ್ ಟ್ರ್ಯಾಕ್ ಚೈನ್ ಈಸ್ ಫಿಟೆಡ್ ಅಟ್ ದಿ ರಿಯರ್. ಸೊ ರಿಯರಲ್ಲಿ ಬ್ಯಾಕ್ ಸೈಡ್ಗೆ
ಸ್ಮಾಲ್ ಚೈನ್ ಇರುತ್ತೆ, ಫ್ರಂಟಲ್ಲಿ ಆಕ್ಸಲ್ ಟೈಪ್ ಇರುತ್ತೆ. ನೋಡಿ ಈ ಫಿಗರ್ ನೋಡಿದಾಗ, ಸೊ ಸೊಲ್ಯೂಷನ್ ಈಸ್ ಎ ಆಫ್ ಟ್ರ್ಯಾಕ್ ಟೈಪ್. ಮೂರನೇದು ಸ್ಟೇಟ್ಮೆಂಟು, ಟ್ರೂ ಆರ್ ಫಾಲ್ಸ್ ಸ್ಟೇಟ್ಮೆಂಟು. ಟೂ ವೀಲ್ ಟೈಪ್ ಟ್ರ್ಯಾಕ್ಟರ್ಸ್ ಆರ್ ರೈಡಿಂಗ್ ಟೈಪ್ ಟ್ರ್ಯಾಕ್ಟರ್ಸ್. ಇಸ್ ಇಟ್ ಟ್ರೂ ಆರ್ ಫಾಲ್ಸ್? ಟೂ ವೀಲ್ ಟೈಪ್ ಟ್ರ್ಯಾಕ್ಟರ್ಸ್ ಯಾವುದು ನೋಡಿ. ಟೂ ವೀಲ್ ಟೈಪ್ ಟ್ರ್ಯಾಕ್ಟರ್ಸಲ್ಲಿ ಡ್ರೈವರು ವಾಕ್ ಮಾಡ್ತಾ ಇದ್ದಾರೆ. ತ್ರೀ ವೀಲ್ ಟೈಪ್ ಟ್ರ್ಯಾಕ್ಟರ್ಸ್, ಫೋರ್ ವೀಲ್ ಟೈಪ್ ಟ್ರ್ಯಾಕ್ಟರ್ಸ್, ಮೂರು ಥರ ಬರುತ್ತೆ. ತ್ರೀ ವೀಲ್ ಟೈಪ್ ಟ್ರ್ಯಾಕ್ಟರ್ಸಲ್ಲಿ ಡ್ರೈವರ್ ಕೂತ್ಕೊಂಡು ಓಡಿಸ್ತಾ ಇದ್ದಾನೆ. ಇಟ್ ಈಸ್ ಫೋರ್ ವೀಲರ್ಗಳು ಅಷ್ಟೇ, ಡ್ರೈವರ್ ಕೂತ್ಕೊಂಡು ಓಡಿಸ್ತಾ ಇದ್ದಾರೆ. ಸೊ ತ್ರೀ ವೀಲು ಮತ್ತು ಫೋರ್ ವೀಲ್ ಟ್ರ್ಯಾಕ್ಟರ್ಸ್ ಆರ್ ರೈಡಿಂಗ್ ಟೈಪ್ ಟ್ರ್ಯಾಕ್ಟರ್ಸ್. ಬಟ್ ಟೂ ವೀಲ್ ಟೈಪ್ ಟ್ರ್ಯಾಕ್ಟರ್ಸು ಏನು ಅಂದರೆ ವಾಕಿಂಗ್ ಟೈಪ್ ಟ್ರ್ಯಾಕ್ಟರ್ಸ್ ಅಂತ ಹೇಳ್ತೀವಿ. ಸೊ ಈ ಸ್ಟೇಟ್ಮೆಂಟ್ ಏನು ಹೇಳುತ್ತೆ, ಟೂ ವೀಲ್ ಟೈಪ್ ಟ್ರ್ಯಾಕ್ಟರ್ಸ್ ಆರ್ ರೈಡಿಂಗ್ ಟೈಪ್ ಟ್ರ್ಯಾಕ್ಟರ್ಸ್. ಇಸ್ ಇಟ್ ಟ್ರೂ ಆರ್ ಫಾಲ್ಸ್? Solution is B, false. Next question. In which type of tractors instead of wheel, track is fitted on either side? ಯಾವ ಥರ ಟ್ರ್ಯಾಕ್ಟರ್ಸಲ್ಲಿ ವೀಲ್ ಬದಲು ಟ್ರ್ಯಾಕ್ನ ಎರಡು ಕಡೆ ಬದಲಿ ಯೂಸ್ ಮಾಡ್ತಾರೆ? ಕ್ರೌಲರ್ ಟ್ರ್ಯಾಕ್ಟರ್ಸ್ ಎಲ್ಲ, ಟೂ ವೀಲ್ ಟ್ರ್ಯಾಕ್ಟರ್ಸ್ ಅಲ್ಲ, ತ್ರೀ ವೀಲ್ ಟ್ರ್ಯಾಕ್ಟರ್ಸ್ ಅಲ್ಲ, ಫೋರ್ ವೀಲ್ ಟ್ರ್ಯಾಕ್ಟರ್ಸ್ ಅಲ್ಲ. ಕ್ಲೂ ಕ್ರೌಲರ್ ಟ್ರ್ಯಾಕ್ಟರ್ಸ್ ಈ ಥರ ಇರುತ್ತೆ, ಟೂ ವೀಲ್ ಟ್ರ್ಯಾಕ್ಟರ್ಸು, ತ್ರೀ ವೀಲು, ಫೋರ್ ವೀಲ್. ಇದರಲ್ಲಿ ಎರಡು ಕಡೆ, ಈ ಮೂರಲ್ಲೂ ಕೂಡ ಟ್ರ್ಯಾಕೇ ಇಲ್ಲ. ಸೊ ಓನ್ಲಿ ಈಸ್ ಕ್ರೌಲರ್ ಟ್ರ್ಯಾಕ್ ಟೈಪ್ ಇದರಲ್ಲಿ. ಸೊ ಆನ್ಸರ್ ಇಸ್ ಎ. ನೆಕ್ಸ್ಟ್ ಒನ್ ಇಸ್, in which year the traction machines are used for traction purposes? ಯಾವ ವರ್ಷ ಟ್ರ್ಯಾಕ್ಷನ್ ಮಿಷಿನ್ನ ಟ್ರ್ಯಾಕ್ಷನ್ ಪರ್ಪಸ್ ಆಗಿ ಯೂಸ್ ಮಾಡ್ತಾರೆ? 1947, 1856, 2020, 1956. ಯಾವ ವರ್ಷ? ದ ಸ್ಟೇಟ್ಮೆಂಟು, ಇನ್ ದಿ ಇಯರ್ 1856 ಅಲ್ಲಿ such machines are used for traction purposes known as traction motors. So answer is B. Sixth one, true or false statement. The full track type tractors having more contact area. So full track type tractors having more contact area. Is it true or false? ನೋಡಿ, ಇದು ಒಂದು ಫುಲ್ ಟೈಪ್ ಟ್ರ್ಯಾಕ್ಟರ್ಸು, ಇನ್ನೊಂದು ವೀಲ್ ಟೈಪ್ ಟ್ರ್ಯಾಕ್ಟರ್ಸು. ಸೊ ಫುಲ್ ಟ್ರ್ಯಾಕ್ ಟೈಪ್ ಟ್ರ್ಯಾಕ್ಟರ್ಸಲ್ಲಿ ಅರ್ತು ಮತ್ತು ಟ್ರ್ಯಾಕ್ ಜೊತೆ ಕಾಂಟ್ಯಾಕ್ಟ್ ಏರಿಯಾ ಇಷ್ಟು ಇರುತ್ತೆ. ಫುಲ್ ಬಾಟಮಲ್ಲಿ ಇದೆಲ್ಲ ರೆಡ್ ಕಲರ್ ಇದರಲ್ಲಿ ತೋರಿಸಿದ್ದಾರೆ. ಅದೇ ಟೈರ್ ಟೈಪ್ ಟ್ರ್ಯಾಕ್ಟರ್ಸಲ್ಲಿ ಓನ್ಲಿ ಸ್ಮಾಲ್ ಕಾಂಟ್ಯಾಕ್ಟ್ ಏರಿಯಾ. ಸೊ ಈಸ್ ಇಟ್ ಟ್ರೂ ಆರ್ ಫಾಲ್ಸ್? ಫುಲ್ ಟ್ರ್ಯಾಕ್ ಟೈಪ್ tractors having more contact area. Yes, is it true? Answer is A. Seventh one, true or false statement. Proper training, a safe attitude and safe behavior can prevent almost all tractor related accidents. So safe training iddu, proper training iddu, safe attitude iddu, behavior correct ಆಗಿದ್ರೆ, safe behavior ಇದ್ರೆ, ಸೊ ಆಕ್ಸಿಡೆಂಟ್ಗಳನ್ನ ತಡಿಬೋದಾ, ಪ್ರಿವೆಂಟ್ ಮಾಡ್ಬೋದಾ? ಇಸ್ ಇಟ್ ಟ್ರೂ ಆರ್ ಫಾಲ್ಸ್? ಅಫ್ಕೋರ್ಸ್, ಪ್ರಾಪರ್ ಟ್ರೈನಿಂಗ್ ಇದ್ದು, ಸೇಫ್ ಆ್ಯಟಿಟ್ಯೂಡ್ ಇದ್ದರೆ, ಸೇಫ್ ಬಿಹೇವಿಯರ್ ಇದ್ದರೆ ಟ್ರ್ಯಾಕ್ಟರ್ಗಳನ್ನ, ಆಕ್ಸಿಡೆಂಟ್ಗಳನ್ನ ತಡಿಬೋದು. ಆನ್ಸರ್ ಇಸ್ ಎ. ನೆಕ್ಸ್ಟ್, ಇನ್ ದಿ ವೀಲ್ ಟೈಪ್ ಟ್ರ್ಯಾಕ್ಟರ್ಸ್ ಟೈರ್ ಪ್ರೆಷರ್ ಶುಡ್ ಬಿ ಲೆಸ್ ಇನ್ ರಿಯರ್ ವೀಲ್ ಆಸ್ ಕಂಪೇರ್ಡ್ ಟು ಫ್ರಂಟ್ ವೀಲ್ ಬಿಕಾಸ್ ಆಫ್ ಡ್ಯಾಶ್. ಅಂದರೆ ಇನ್ ವೀಲ್ ಟೈಪ್ ಟ್ರ್ಯಾಕ್ಟರ್ಸಲ್ಲಿ ಟೈರ್ ಪ್ರೆಷರು ಹಿಂದ್ಗಡೆ ವೀಲ್ಗೆ ಕಮ್ಮಿ ಇಟ್ಟಿರ್ತಾರೆ ಆಸ್ ಕಂಪೇರ್ ಟು ದ ಫ್ರಂಟ್ ವೀಲ್. ಫ್ರಂಟ್ ವೀಲ್ದು ಟೈರ್ ಪ್ರೆಷರ್ ಜಾಸ್ತಿ ಇರುತ್ತೆ, ರಿಯರ್ ವೀಲು ಕಮ್ಮಿ ಇರುತ್ತೆ ಕಂಪೇರ್ ಮಾಡಿದಾಗ. ಏನಕ್ಕೆ? ಹೈ ಟ್ರಾಕ್ಷನ್, ಲೋ ಡ್ರಾಫ್ಟ್ ಆ್ಯಂಡ್ ಹೈ ಡ್ರಾಫ್ಟ್, ನನ್ ಆಫ್ ದಿಸ್. ಸೊ ಆನ್ಸರ್ ಈಸ್ ಹೈ ಟ್ರಾಕ್ಷನ್. ಸೊ ಹೈ ಟ್ರಾಕ್ಷನ್ ಪರ್ಪಸ್ಗೋಸ್ಕರವಾಗಿ ಏನು ಮಾಡ್ತಾರೆ ಅಂದರೆ, ಈ ಒಂದು ಫುಲ್ ಟೈಪ್ ಟ್ರ್ಯಾಕ್ಟರ್ಸ್
ಟೈರ್ ವೀಲ್ ಟೈಪ್ ಟ್ರ್ಯಾಕ್ಟರ್ಸಲ್ಲಿ ರಿಯರ್ ವೀಲು ಪ್ರೆಷರ್ ಕಮ್ಮಿ ಇರುತ್ತೆ ಆ್ಯಸ್ ಕಂಪೇರ್. ಇದೇ ಟೇಬಲಲ್ಲಿ ಗೊತ್ತಾಗುತ್ತೆ. ಫ್ರಂಟ್ ವೀಲು 32 PSI ಇಟ್ಟಿರ್ತಾರೆ, ರಿಯರ್ ವೀಲು 30 PSI ಇಟ್ಟಿರ್ತಾರೆ ಫಾರ್ ಹೈ ಟ್ರಾಕ್ಷನ್. ಅದಲ್ಲದೆ ಆನ್ಸರ್ ಇಸ್ ಎ. In the wheel type tractors, tire pressure should be high in front wheel of the tractor because tire in wheel type tractors ಅಲ್ಲಿ ಲಾಸ್ಟ್ ಏನು ಡಿಸ್ಕಸ್ ಮಾಡಿದ್ವಿ ಅದೇ ರೀತಿ ಟೈರ್ ಪ್ರೆಷರು ಫ್ರಂಟ್ ವೀಲಲ್ಲಿ ಜಾಸ್ತಿ ಇರುತ್ತೆ. ಏನಕ್ಕೆ? ಆನ್ಸರು ಹೈ ಸ್ಲಿಪ್ಪೇಜ್, ಲೋ ಸ್ಲಿಪ್ಪೇಜ್, ಲೋ ಟ್ರಾಕ್ಷನ್, ಈಸಿ ಸ್ಟಿಯರ್ ಎಬಿಲಿಟಿ. ಹೈ ಸ್ಲಿಪ್ಪೇಜ್, ಸೊ ಪ್ರೆಷರ್ ಹಿಂದ್ಗಡೆ ಫ್ರಂಟ್ ಇದ್ದು ಅದಲ್ವೇ ಅಲ್ಲ, ಲೋ ಸ್ಲಿಪ್ಪೇಜು ಅಲ್ಲ, ಲೋ ಟ್ರ್ಯಾಕ್ಷನ್ ಅಂತೂ ಅಲ್ವೇ ಅಲ್ಲ. ಈಸಿ ಸ್ಟಿಯರ್ ಎಬಿಲಿಟಿ. ಫಾರ್ ಈಸಿ ಸ್ಟಿಯರಿಂಗು ಟೈರ್ ಪ್ರೆಷರ್ ಶುಡ್ ಬಿ ಹೈ ಇನ್ ಫ್ರಂಟ್ ವೀಲ್ ಆಫ್ ದಿ ಟ್ರ್ಯಾಕ್ಟರ್. ಆನ್ಸರ್ ಇಸ್ ಡಿ. ಲಾಸ್ಟ್ ಟ್ರೂ or false statement. Tractor is a machine which is used to pull or push the agricultural implements in the field. Is it true or false? Yes. Tractor machineಗಳನ್ನ ಇದನ್ನ ಮೆಷಿನ್, ಇಟ್ ಇಸ್ ಎ ಮೆಷಿನ್ ವಿಚ್ ಇಸ್ ಯೂಸ್ಡ್ ಟು ಪುಲ್ ಆರ್ ಪುಷ್ ದ ಅಗ್ರಿಕಲ್ಚರಲ್ ಇಂಪ್ಲಿಮೆಂಟ್ಸ್ನ ಪುಲ್ ಮತ್ತು ಪುಷ್ ಮಾಡೋದಕ್ಕೆ ಉಪಯೋಗಿಸ್ತಾರೆ ಇನ್ ದಿ ಫೀಲ್ಡ್. ಎಸ್, ದ ಆನ್ಸರ್ ಇಸ್ ಎ. ಥ್ಯಾಂಕ್ ಯು.